ಅನೇಕ ಹಲವಾರು ವಿಧದಲ್ಲಿ ನಷ್ಟ ಅನುಭವಿಸಿದ್ದು ನಮಗೂ ಸಹ ಅಣ್ಣರು ಒಂದು ಮಾರ್ಗ ತೋರಿಸ್ಕೊಟ್ಟಿದ್ರು. ಅಲ್ಲಿ ತಿರುಗಿ ಸುಮ್ಮನೆ ಹಾಳಕ್ಕೆ ತಮ್ಮ ನಾನೇ ಒಂದು ಆನ್ಲೈನ್ ಹಾಕುತ್ತೆ ನಮಗೂ ಸಹ ಒಂದು ಮಾರ್ಗದರ್ಶನ ಮಾಡಿಕೊಟ್ರು. 12 ಲಕ್ಷ ರೂಪಾಯಿ ಹಾಕಿ ಆನ್ಲೈನ್ ಬಿಸ್ನೆಸ್ ಅಣ್ಣರು ನನಗೆ ಹಾಕ್ಕೊಟ್ಟಿದ್ರು. ಅದರಿಂದ ಒಳ್ಳೆಯ ಆದಾಯ ಬಂತು. ಮತ್ತೆ ತಿರ್ಗಿ ಅಲ್ಲಿಂದ ಅಣ್ಣರು ಬೇರೆ ಕಡೆ ಇದು ಮಾಡ್ರೆ ಹೊಸ ವ್ಯವಹಾರ ಕೈ ಹಾಕ್ತಾರೆ ಅಂತೇಳಿ ಅಣ್ಣರು ಮಾರ್ಗದರ್ಶನ ತೋರಿಸಿದ್ರು. ಅನೇಕ ಯುವಕರಿಗೆ ಹಾಗೂ ಎಲ್ಲ ಬಡ ಮಕ್ಕಳಿಗೆ ಹಲವಾರು ವಿಧದಲ್ಲಿ ಸಹಾಯ ಮಾಡಿರಿ ಮತ್ತು ಮುಂದಿನ ದಿನಗಳಲ್ಲಿ ಇನ್ನೂ ಅನೇಕ ಯುವಕರಿಗೆ ಸಹಾಯ ಮಾಡಿದ್ದು ನಾನು ಭಗವಂತನಿಗೆ ಪ್ರಾರ್ಥಿಸ್ತೇನೆ. ಮತ್ತೊಮ್ಮೆ ಹುಟ್ಟದ ಹಬ್ಬದ ತನಗೂ ಹಾಗೂ ಇಲ್ಲಿ ಕುಂತ ಎಲ್ಲರಿಗೂ ಮುಂದೆ ಶುಭ ಹಾರೈಸ್ತೇನೆ. ಯಾಕಂದರೆ ಸಮಯ ಅಭಾವ ಇದೆ. ಈ ಒಂದು ಹುಟ್ಟು ಹಬ್ಬಕ್ಕೆ ವೇದಿಕೆ ಮೇಲೆ ಬಂದಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ಅವರ ಒಂದು ಅಭಿಮಾನ ಬೀದರ್ ಜಿಲ್ಲೆಯಲ್ಲಿ ಮೋಜಸ್ ನಿರ್ಣಾಕರ್ ಅವರ ಒಂದು ಅಭಿಮಾನ ಬಳಗವೇ ಒಂದು ದೊಡ್ಡದಾಗಿದೆ. ಯಾಕಂತಂದ್ರೆ ಒಂದು ಚಿಕ್ಕ ವಯಸ್ಸಿನಲ್ಲಿ ಈ ಬೀದರ್ ಜಿಲ್ಲೆಯಲ್ಲಿ ಕ್ರೈಸ್ತ ಪರ ಸಂಘಟನೆಯಲ್ಲಿ ಕ್ರೈಸ್ತರ ಯುವಕರಿಗೋಸ್ಕರ, ಕ್ರೈಸ್ತರ ಬಡ ಜನಗೋಸ್ಕರ, ಒಂದು ಕ್ರೈಸ್ತರೆಂಬಕ್ಕಂಥದ್ದಲ್ಲ ಸರ್ವ ಧರ್ಮವನ್ನ ಸರ್ವ ಸಮಾಜವನ್ನ ಎಲ್ಲಾದರೂ ಅನ್ಯಾಯ ಆದರೆ ಮೋಜಸ್ ನಿರ್ಣಾಕರ್ ಎಂಬ ಅವರನ್ನ ನೋಡ್ತೀವಿ. ಅದೇ ರೀತಿಯಾಗಿ ಯಾರೋ ಒಂದು ಫಾರೆಸ್ಟರ್ ಹೋಟೆಲ್ನಲ್ಲಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ಲಕ್ಷ ಲಕ್ಷ ದುಡ್ಡನ್ನು ಕೊಟ್ಟು ಮತ್ತು ಒಳ್ಳೆ ಬಂಗ್ಲಾದಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ. ಆದರೆ ಇಂದಿನ ದಿನಗಳಲ್ಲಿ ಇವತ್ತು ಮೋಜಸ್ ನಿರ್ಣಾಕರ್ ಅವರು ಒಂದು ನಿರ್ಗತಿಕರ ಮಕ್ಕಳಲ್ಲಿ, ಒಂದು ಅಂಗವಿಕಲರ ಮಕ್ಕಳಲ್ಲಿ ಇಂದು ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ. ಮೋಜಸ್ ನಿರ್ಣಾಕರ್ ಅವರಿಗೆ ಈ ಅಂಧ ಮಕ್ಕಳ ಮತ್ತು ಅಂಗವಿಕಲರ ಮಕ್ಕಳ ಮತ್ತು ಕ್ರೈಸ್ತ ಸಮಾಜದ ಹಿರಿಯರ ಆಶೀರ್ವಾದ ಮತ್ತು ಕ್ರೈಸ್ತ ಸಮಾಜದ ಬಡವರ ಆಶೀರ್ವಾದ ಮತ್ತು ಕ್ರೈಸ್ತ ಸಮಾಜದ ಯುವಕರ ಆಶೀರ್ವಾದ, ಮಹಿಳೆಯರ ಆಶೀರ್ವಾದ, ವಿಶೇಷವಾಗಿ ಅವರು ನಂಬಿಕೊಂಡು ಮತ್ತು ಅವರಿಗಾಗಿ ನಂಬಿಕೊಂಡು ಬಂದಂತ ಅವರ ಒಂದು ಅಭಿಮಾನಿ ಬಳಗದ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತದೆ. ಮುಂಬರುವ ದಿನಗಳಲ್ಲಿ ನೀವು ರಾಜಕೀಯವಾಗಿರಬಹುದು, ಸಂಘಟನೆ ಪರವಾಗಿ ಒಂದು ಹೋರಾಟ ಆಗಿರಬಹುದು, ಈ ಕರ್ನಾಟಕ ರಾಜ್ಯದಲ್ಲಂತ ಇಡೀ ಭಾರತ ದೇಶದಲ್ಲಿ ನಿಮ್ಮ ಒಂದು ಸ್ಥಾನಮಾನ ಉನ್ನತವಾಗಿರ್ಲಿ ಅಂತಕ್ಕಂಥದ್ದನ್ನ ಹೇಳಿ ನಿಮಗೆ ಈ ಒಂದು ಎಲ್ಲರ ಪರವಾಗಿ ಇನ್ನೊಂದು ಬಗ್ಗೆ 33ನೇ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳಿ ಒಂದೆರಡು ಮಾತು ಕೊಡಬೇಕೆಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ನಾನು ರಾಜ್ಯ ಉಪಾಧ್ಯಕ್ಷ, ಕರ್ನಾಟಕ ರಕ್ಷಣಾ ವೇದಿಕೆ, ಕಾವಲು ಪಡೆ, VM ಬಂಗೂರೆ, ಬೀದರ್. ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆ ಜಿಲ್ಲಾಧ್ಯಕ್ಷ. ಇವತ್ತು ಮೋಜಸ್ ನಿರ್ಣಾಕರ್ ಅವ್ರದ್ದು ಒಳ್ಳೆ ಅವ್ರ ಹುಟ್ಟಿನ ಹಬ್ಬದ 100 ವರ್ಷ ಹಿಂಗೆಯಲ್ಲಿ ಅವ್ರ ಸಮಾಜದಾಗ ಒಳ್ಳೆ ಕೆಲಸ ಮಾಡ್ಯಾರ. ಕೋವಿಡ್ದಾಗ ಕೆಲಸ ಮಾಡ್ಯಾರ, ಕೋವಿಡ್ ಗೌರ್ಮೆಂಟ್ ಹಾಸ್ಪಿಟಲ್ದಾಗ ಕೆಲಸ ಮಾಡ್ಯಾರ. ಒಂದು ಒಳ್ಳೆ ಚಟುವಟಿಕೆ ಎಲ್ಲ ಸಮಾಜದಾಗ ಒಳ್ಳೆ ಹೆಸರು. ಕ್ರಿಶ್ಚಿಯನ್ ಕಮಿಟಿ ಹೆಸರು, ಕ್ರಿಶ್ಚಿಯನ್ ರಕ್ಷಣಾ ವೇದಿಕೆದಾಗೆಲ್ಲ ಅವ್ರು ನಮ್ಮ ಜೊತೆ ನಮ್ಮ ನನಗೆ ನಾನು ಅಣ್ಣ ತಮ್ಮರೇ ಅಂತೇವೆ. ಬಟ್ ಅವ ನನಗೆ ಭಾಳ ಅಣ್ಣನಕ್ಕಿಂತ ತೊಂದು ಇಜ್ಜತ್ ಕೊಡ್ತಾನೆ ನನಗೆ. ಹಿಂಗೆ 100 ವರ್ಷ ಹಿಂಗೆ ಇಲ್ಲಿ ಒಳ್ಳೆ ಸಮಾಜದಾಗ ಒಳ್ಳೆ ಹೆಸರು ತರಲಿ ಅಂತ ನಾವು ದೇವ್ರದಿಂದ ಪ್ರಾರ್ಥನೆ ಮಾಡ್ತೇವೆ. ಮೋಜಸ್ ನಿರ್ಣಾಕರ್ ಹುಟ್ಟುಹಬ್ಬದ ಆಚರಿಸ್ಬೇಕು. ಭಾಳಷ್ಟು ಏನದ ಅಂತಂದ್ರೆ ಇಷ್ಟೊಂದು ಮಕ್ಕಳಿಗೆಲ್ಲ ತಗೊಂಡು ನಡ್ಸ್ಕೊಂಡು ಹೋಗ್ಬೇಕಂದ್ರೆ ತುಂಬಾ ಕಷ್ಟ. ಅಂಥದ್ರಲ್ಲಿ ಇಷ್ಟೊಂದೆಲ್ಲ ಸಿಬ್ಬಂದಿ ವರ್ಗದವರು ಇಷ್ಟೊಂದು ಎಲ್ಲ ಪ್ರಯತ್ನ ಪಟ್ಟು ಒಂದು ಈ ಮಕ್ಕಳಿಗೆ ಒಂದು ಒಳ್ಳೆ ತರಬೇತಿ ಕೊಡ್ತಾ ಇದ್ದಾರೆ. ಅವ್ರಿಗೆ ಒಂದು ಒಳ್ಳೆ ರೀತಿಯಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಇದೊಂದು ಭಾಳ ಒಂದು ದೊಡ್ಡದೊಂದು ಇದು ಅಂತ ನಾನು ಹೇಳ್ಬೋದು. ಯಾಕಂದರೆ ಇವತ್ತಿನ ದಿನದಲ್ಲಿ ನಾವು ಚೆನ್ನಾಗಿರೋವಂಥ ವ್ಯಕ್ತಿಗಳಿಗೆ ನಾವೇನೋ ಅಂತಂದರೆ ನಾವು ನಡ್ಸ್ಕೊಂಡು ಹೋಗೋದೇ ಭಾಳಷ್ಟು ಒಂದು ಕರವಾಗಿದೆ. ಅಂಥದ್ರಲ್ಲಿ ಈ ಒಂದು ಮಕ್ಕಳಿಗೆ ಇಷ್ಟೊಂದು ಒಳ್ಳೆ ರೀತಿಯಲ್ಲಿ ಈ ಒಂದು ನವಜೀವನ ಒಂದು ಸಂಸ್ಥೆ ವತಿಯಿಂದ ಅವರನ್ನು ಚೆನ್ನಾಗಿ ನೋಡ್ಕೊಂಡು ಅವರಿಗೆ ಹೋಗ್ತಾ ಇದ್ದಾರೆ. ಹಾಗಾಗಿ ನಾನು ಅವರಿಗೆ ತುಂಬ ಹೃದಯದ ನನ್ನ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೂ ಅದೇ ರೀತಿಯಾಗಿ ನಾನು ಬರ್ತಡೇ ಎಲ್ಲಿ ಮಾಡ್ಕೋಬೇಕಂತ ಭಾಳಷ್ಟು ಒಂದು ಆಲೋಚನೆಯಲ್ಲಿರುವಾಗ ನಮ್ಮ ಅವಿನಾಶ್ ಬ್ರದರ್ ಅವರು ನನಗೆ ಮಾರ್ನಿಂಗ್ ಫೋನ್ ಮಾಡಿ ಸಲಹೆ ಕೊಟ್ಟರು. ಪ್ರತಿ ವರ್ಷ ನೀವು ಹೇಗಾದರೂ ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮ ಇಟ್ಕೋತೀರಿ. ಈ ವರ್ಷ
ಇಲ್ಲೇ ಮಾಡೋಣ ಬ್ರದರ್ ನಿಮ್ಮದು. ನಾನು ಮೊನ್ನೆ ನನ್ನ ಹುಟ್ಟುಹಬ್ಬ ಸಹ ನಾನು ಏನದಂದರೆ ನವಜೀವನ ಒಂದು ಹಾಸ್ಪಿಟಲ್ನಲ್ಲಿ ಮಾಡ್ಕೊಂಡಿರ್ತೇನೆ. ಹಾಗಾಗಿ ನೀವು ಹಾಸ್ಪಿಟಲ್ ಅಲ್ಲ, ನವಜೀವನ ಒಂದು ಆಶ್ರಮದಲ್ಲಿ ನಾನು ಒಂದು ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಂಡಿರ್ತೇನೆ. ಹಾಗಾಗಿ ಈ ವರ್ಷ ನಿಮ್ಮದು ಒಂದು ಹುಟ್ಟುಹಬ್ಬನು ಇಲ್ಲೇ ಮಾಡೋಣ ಅಂತಂತ ಹೇಳಿ ತೀರ್ಮಾನ ತಗೊಂಡು ಮತ್ತು ಎಲ್ಲರೂ ನನ್ನ ಸ್ನೇಹಿತರೊಂದಿಗೆ ನನ್ನ ಜೊತೆಗಾರಿರ್ತಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೂ ಎಲ್ಲರ ಜೊತೆ ನಾನು ಚರ್ಚೆ ಮಾಡಿ ಇವತ್ತೊಂದು ಈ ಮಕ್ಕಳ ಮಧ್ಯದಲ್ಲಿ ನಾನು ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ತೇನೆ. ಹೀಗಾಗಿ ನನಗಾಗಿ ತಾವೆಲ್ಲರೂ ಪ್ರಾರ್ಥಿಸ್ರಿ. ನನ್ನ ಇನ್ನೂ ಒಂದು ಸಂಘಟನೆಯಲ್ಲಿ ಆಗಿರ್ಬೋದು, ನಾನು ರಾಜಕೀಯವಾಗಿ ಇನ್ನೂ ಒಳ್ಳೆಯ ಉನ್ನತ ಮಟ್ಟದಲ್ಲಿ ನಾನು ಬೆಳಿಬೇಕಂತ ಹೇಳಿ ನನಗಾಗಿ ನೀವೆಲ್ಲ ಪ್ರಾರ್ಥನೆ ಮಾಡಂತೇಳಿ ತಮ್ಮೆಲ್ಲರಿಗೂ ನಾನು ಮತ್ತೊಂದು ಸಾರಿ ನಾನು ಮನವಿ ಮಾಡ್ತೇನೆ. ಮತ್ತು ವಿಶೇಷವಾಗಿ ಇಷ್ಟೊಂದು ಯಾರೆಲ್ಲ ಸೇರಿದ್ರಿ ನನ್ನ ಸ್ನೇಹಿತರು ಮತ್ತು ಬಂದಂಥ ಎಲ್ಲ ಗಣ್ಯರು ಮತ್ತೆಲ್ಲ ಬಂದಂಥ ನನ್ನ ಪ್ರೆಸ್ ಮಾಧ್ಯಮ ಮಿತ್ರರು ಎಲ್ಲರಿಗೂ ನಾನು ಮತ್ತೊಂದು ಸಾರ್ತಿ ನನ್ನ ಪರವಾಗಿ ನಾನು ತುಂಬ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ.